Good morning students, welcome to the chemistry CET class. Today I am going to start a new topic, chemical bonding and molecular structure CET questions. So first yearly chemical bonding and molecular structure chapter ಓದಿರ್ತೀರಾ. So ಅದರಲ್ಲಿ types of bond, ionic bond, covalent bond, coordinate bond. So ಈ ರೀತಿ types of bonds, sigma bond, pi bonds, then ಅಲ್ಲಿ ನಿಮಗೆ ಸೊ ಏನು ಆರ್ಬಿಟಲ್ಸ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್, ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್. ಸೊ ಈ ರೀತಿ ನಿಮಗೆ ಅದ್ರ ಮೇಲೆ ಥಿಯರೀಸ್ ಬರುತ್ತಲ್ಲ, VSEPR ಥಿಯರಿ, MOT ಥಿಯರಿ. ಸೊ ಈ ರೀತಿ ನಿಮಗೆ ಮೆನಿ ಥಿಯರೀಸ್, VSEPR ಥಿಯರಿ, VBT ಥಿಯರಿ. ಸೊ ಈ ರೀತಿ ಥಿಯರೀಸ್ ಎಲ್ಲ ಬರುತ್ತೆ. ಈ ಕಾನ್ಸೆಪ್ಟ್ಸ್ ಎಲ್ಲ ನೀವು ಕೆಮಿಕಲ್ ಬಾಂಡಿಂಗ್ ಅಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್, ಜೋಮೆಟ್ರಿಕಲ್ ಸ್ಟ್ರಕ್ಚರ್ಸ್ ಆಫ್ ಕಾಂಪೌಂಡ್ಸ್ ಆಗಿರ್ಬೋದು, ಸೊ ಹೈಬ್ರಿಡೈಸೇಷನ್ ಕಾನ್ಸೆಪ್ಟ್ ಆಗಿರ್ಬೋದು, ಅದೆಲ್ಲ ಈ ಚಾಪ್ಟರ್ ಓದಿದ್ರಿ. ಸೊ ರಿಕಾಲ್ ಮಾಡ್ಕೊಂತ ಲೆಟ್ಸ್ ಮೂವ್ ಆನ್ ಟು CET ಕ್ವಶನ್ಸ್. ಸೊ ಫಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಆನ್ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಕಾಂಪೌಂಡ್? ಸೊ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಔಟ್ ಆಫ್ ದೀಸ್ 4 ಆಪ್ಷನ್ಸ್ ವಿಚ್ ಇಸ್ ಅ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಕಾಂಪೌಂಡ್ ಅಂತ ಕೇಳಿದ್ದಾರೆ. ಸೊ ಅಂದ್ರೆ ಎಲೆಕ್ಟ್ರಾನ್ ಕಮ್ಮಿ ಇರೋ ಅಂತ ಕಾಂಪೌಂಡ್ ಯಾವುದು ಅಂತ ಹೇಳಿ ಕೇಳಿರೋದು. ಆಪ್ಷನ್ ಎ C2H2. ಸೊ C2H2 ಅಂತ ಅಂದಾಗ ನಿಮಗೆ ಈಥೈನ್. ದೆನ್ AlCl3 ಅಲ್ಯೂಮಿನಿಯಂ ಕ್ಲೋರೈಡ್. ಸೊ ಆಪ್ಷನ್ ಸಿ H2O. ಆಪ್ಷನ್ ಡಿ NH3. ಸೊ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಶೀಸ್ ಅಂತಂದ್ರೆ ಒಂದು ಕಾಂಪೌಂಡ್ ಫಾರ್ಮೇಷನ್ ಆಗಬೇಕು ಅಂದ್ರೆ ಆಕ್ಟೇಟ್ ರೂಲ್ ನಿಮಗೆ ಏನಂತ ಹೇಳುತ್ತೆ, ಆಕ್ಟೇಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರಬೇಕು ಅಂತ ಹೇಳುತ್ತೆ. ಸೊ ಆಕ್ಟೇಟ್ ಎಲೆಕ್ಟ್ರಾನ್ ನ ಯಾವುದು ಫುಲ್ಫಿಲ್ ಮಾಡ್ತಲ್ಲ ಅದು ಎಲೆಕ್ಟ್ರಾನ್ ಡಿಫಿಷಿಯಂಟ್ ಕಾಂಪೌಂಡ್ ಆಗುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ನಿಮಗೆ ಈಥೈನ್ ಆಗಿರ್ಬೋದು, H2O ಆಗಿರ್ಬೋದು, NH3. ಸೊ ಆಲ್ ದೀಸ್ 3 ಕಾಂಪೌಂಡ್ಸ್ ಹ್ಯಾವ್ ಸೊ ಎಲೆಕ್ಟ್ರಾನ್ಸ್ ಆಸ್ ಪರ್ ಸ್ಟೋಕಿಯೋಮೆಟ್ರಿಕ್ ಕೋಎಫಿಷಿಯಂಟ್ಸ್. ಸೊ ಸ್ಟೋಕಿಯೋಮೆಟ್ರಿಕ್ ಪ್ರಪೋರ್ಷನ್ ವೈಸ್ ಎಷ್ಟು ಎಲೆಕ್ಟ್ರಾನ್ಸ್ ಇರಬೇಕು ಅಷ್ಟೇ ಎಲೆಕ್ಟ್ರಾನ್ಸ್ ಇದೆ. ಬಟ್ ಅಲ್ಯೂಮಿನಿಯಂ ಕ್ಲೋರೈಡ್ ಏನು ನಿಮಗೆ ಅಲ್ಯೂಮಿನಿಯಂ ಕ್ಲೋರೈಡ್ ಇದೆ, ಆ ಅಲ್ಯೂಮಿನಿಯಂ ಕ್ಲೋರೈಡ್ ಅಲ್ಲಿ ನಿಮಗೆ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಶೀಸ್ ಅಂದ್ರೆ ಸೊ ಬಿಕಾಸ್ ಅಲ್ಯೂಮಿನಿಯಂ ಕಂಟೈನ್ಸ್ ಓನ್ಲಿ 6 ಎಲೆಕ್ಟ್ರಾನ್ಸ್ ಅರೌಂಡ್ ಇಟ್ ಸೆಲ್ಫ್. ಸೊ ಅಲ್ಲಿ ನಿಮಗೆ ಅಲ್ಯೂಮಿನಿಯಂ ನಿಮಗೆ 6 ಎಲೆಕ್ಟ್ರಾನ್ಸ್ ಮಾತ್ರ ಸರೌಂಡ್ ಆಗಿದೆ. ನಮಗೆ ಗೊತ್ತಿರೋಂಗೆ ಕಾಂಪೌಂಡ್ ಫಾರ್ಮೇಷನ್. ಸೊ ಒಂದಂತ ಅಂದಾಗ ಅಲ್ಲಿ ನಿಮಗೆ ಆಕ್ಟೇಟ್ ರೂಲ್ ಪ್ರಕಾರ 8 ಎಲೆಕ್ಟ್ರಾನ್ಸ್ ಇರಬೇಕು ಅಂತ ಹೇಳ್ತೀವಿ. ಬಟ್ ಅಲ್ಯೂಮಿನಿಯಂ ಅಲ್ಲಿ ನಿಮಗೆ 6 ಎಲೆಕ್ಟ್ರಾನ್ಸ್ ಇಲ್ಲಿ ಇರೋದ್ರಿಂದ ಸೊ ಅಲ್ಲೇನಾಯ್ತು ನಿಮಗೆ ಇಟ್ಸ್ ಅ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಶೀಸ್ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ದ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಕಾಂಪೌಂಡ್ ಈಸ್ ಅಲ್ಯೂಮಿನಿಯಂ chloride. Then the stability of ionic crystal depends principally on. ಸೊ ಒಂದು ಅಯಾನಿಕ್ ಕ್ರಿಸ್ಟಲ್ ನ ಸ್ಟೆಬಿಲಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮೇನ್ ಆಗಿ ಅಂತ ಕೇಳಿರೋದು. ಸೊ ಆಪ್ಷನ್ ಎ ಹೈ ಎಲೆಕ್ಟ್ರಾನ್ ಅಫಿನಿಟಿ ಆಫ್ ಆನಯಾನ್ ಫಾರ್ಮಿಂಗ್ ಸ್ಪೀಶೀಸ್. ಸೊ ಏನ್ ಅಯಾನಿಕ್ ಕ್ರಿಸ್ಟಲ್ಸ್ ಅಲ್ಲಿ ಆನಯಾನ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ ಇರುತ್ತೆ, ಅದರ ಹೈ ಎಲೆಕ್ಟ್ರಾನ್ ಅಫಿನಿಟಿ ಮೇಲೆ ಡಿಪೆಂಡ್ ಆಗಿರತ್ತಾ? ದ ಲ್ಯಾಟಿಸ್ ಎನರ್ಜಿ ಆಫ್ ಅ ಕ್ರಿಸ್ಟಲ್. ಸೊ ಏನ್ ಲ್ಯಾಟಿಸ್ ಎನರ್ಜಿ ಕ್ರಿಸ್ಟಲ್ ನ ಲ್ಯಾಟಿಸ್ ಎನರ್ಜಿ ಮೇಲೆ ಡಿಪೆಂಡ್ ಆಗಿರತ್ತಾ? ಅಥವಾ ಆಪ್ಷನ್ ಸಿ ಲೋ ಅಯನೈಸೇಷನ್ ಎಂಥಾಲ್ಪಿ ಆಫ್ ಅ ಕ್ಯಾಟಯಾನ್ ಫಾರ್ಮಿಂಗ್ ಸ್ಪೀಶೀಸ್. ಒಂದು ಕ್ಯಾಟನ್ ಫಾರ್ಮ್ ಮಾಡೋಕ್ಕೋಸ್ಕರ ಏನ್ ನಿಮಗೆ ಅಯನೈಸೇಷನ್ ಎಂಥಾಲ್ಪಿ ಲೆಸ್ ಇರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿರತ್ತಾ? ಅಥವಾ ಲೋ ಹೀಟ್ ಆಫ್ ಸಬ್ಲಿಮೇಷನ್ ಆಫ್ ಕ್ಯಾಟಯಾನ್ ಫಾರ್ಮಿಂಗ್ ಸಾಲಿಡ್. ಸೊ ಏನ್ ಕ್ಯಾಟಯಾನ್ ನಿಮಗೆ ಸಾಲಿಡ್ ಫಾರ್ಮೇಷನ್ ಗೆ ಏನ್ ಲೋ ಹೀಟ್ ಇರುತ್ತೆ ಫಾರ್ ಸಬ್ಲಿಮೇಷನ್, ಅದ್ರ ಮೇಲೆ ಡಿಪೆಂಡ್ ಆಗಿರತ್ತಾ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಯಾವುದೇ ಒಂದು ಅಯಾನಿಕ್ ಕ್ರಿಸ್ಟಲ್ಸ್ ಆಗಿರ್ಲಿ, ಹೇಗೆ ಅದು ಫಾರ್ಮೇಷನ್ ಆಗುತ್ತೆ ಅದ್ರ ಬ್ರೇಕ್ ಮೇಲೂ ಸಹ ಡಿಪೆಂಡ್ ಆಗಿರುತ್ತೆ. ಅಲ್ಲಿಗೆ ಮೇಕಿಂಗ್ ಅಂಡ್ ಬ್ರೇಕಿಂಗ್ ಅಂತಂದಾಗ ಲ್ಯಾಟಿಸ್ ಎನರ್ಜಿ ಕಾನ್ಸೆಪ್ಟ್ ಬರುತ್ತೆ. ಇಟ್ ಇಸ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ 1 mole ಆಫ್ ಕಾಂಪೌಂಡ್ ಇಂಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಅಯಾನ್ಸ್ ಅಂತ ಹೇಳ್ತೀವಿ ಲ್ಯಾಟಿಸ್ ಎನರ್ಜಿ ಅಂದ್ರೆ. ಸೊ ಹಾಗಾಗಿ stability of ionic crystals depends mainly on the lattice energy of crystals. So the option B is the right answer. Next, the compound which contains ionic as well as covalent bond is. So ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆ 4 ಆಪ್ಷನ್ಸ್ ಅಲ್ಲಿ ಅಯಾನಿಕ್ ಬಾಂಡು ಇರಬೇಕು, ಕೋವಲೆಂಟ್ ಬಾಂಡು ಇರಬೇಕು. ಎರಡೂ ಬಾಂಡ್ ಇರೋ ಅಂತ ಸ್ಪೀಶೀಸ್ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ. ಸೊ ಏನ್ ಕೊಟ್ಟಿದ್ದಾರೆ ಅಲ್ಲಿ ನಿಮಗೆ ಡೈಕ್ಲೋರೋ ಈಥೇನ್ C2H4Cl2. ಆಪ್ಷನ್ ಬಿ ಸೊ ಮೀಥಾಲ್ ಅಯೋಡೈಡ್ ದಟ್ ಈಸ್ CH3I. ಆಪ್ಷನ್ ಸಿ ಪೊಟ್ಯಾಷಿಯಂ ಸೈನೈಡ್. ಆಪ್ಷನ್ ಡಿ ಹೈಡ್ರೋಜನ್ ಪರಾಕ್ಸೈಡ್. ಸೊ ಇಲ್ಲಿ ಹಾಗೆ ನೋಡೋದಾದ್ರೆ ನಿಮಗೆ
KCN ತಗೊತೀನಿ, potassium cyanide. So potassium, as we know, it's a electropositive, so positive charge create. ಅಲ್ಲಿ ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್, ಸೊ 2 poles ಡೈಪೋಲ್ಸ್ ಕ್ರಿಯೇಟ್ ಆಗಿದೆ ಅಂದ್ರೆ ಅಯೋನಿಕ್ ಬಾಂಡ್ ಫಾರ್ಮೇಷನ್ ಆಯ್ತು. ಇನ್ನು ಕೋವಲೆಂಟ್ ಬಾಂಡ್ ಇದೆಯಾ? ಎಸ್, ಕಾರ್ಬನ್ ಟು ನೈಟ್ರೋಜನ್ ನೋಡಿ 3 pairs ಆಫ್ ಎಲೆಕ್ಟ್ರಾನ್ ಶೇರಿಂಗ್ ಆಗಿದೆ. ಸೊ ಇಲ್ಲಿ ನಿಮಗೆ ಅಯೋನಿಕ್ ಆಸ್ ವೆಲ್ ಆಸ್ ಕೋವಲೆಂಟ್ ಬಾಂಡ್ ಇರೋದ್ರಿಂದ ದ ಕಾಂಪೌಂಡ್ ವಿಚ್ ಕಂಟೈನ್ಸ್ ಅಯೋನಿಕ್ ಆಸ್ ವೆಲ್ ಆಸ್ ಕೋವಲೆಂಟ್ ಬಾಂಡ್ಗೆ ಬೆಸ್ಟ್ ಎಕ್ಸಾಂಪಲ್ ಈಸ್ potassium cyanide. KCN, option C is the right answer. Consider two elements with atomic number 37 and 53. The bond between their atoms would be option A covalent, option B ionic, option C coordinate, option D metallic. So ಇಲ್ಲಿ ಎರಡು ಎಲಿಮೆಂಟ್ ತಗೊಂಡಿದ್ದಾರೆ. ಸೇ ಆ ಎರಡು ಎಲಿಮೆಂಟ್ ಅಲ್ಲಿ ಒಂದು ಎಲಿಮೆಂಟ್ ನ ಅಟಾಮಿಕ್ ನಂಬರ್ 37 ಇದೆ, ಸೊ ಅನದರ್ ಒನ್ ಇದು 53 ಇದೆ. ದ ಬಾಂಡ್ ಬಿಟ್ವೀನ್ ದೇರ್ ಆಟಮ್ಸ್ ವುಡ್ ಬಿ, ಅದ್ರ ಮಧ್ಯೆ ಇರೋಂಥ ಬಾಂಡ್ ಯಾವ ಟೈಪ್ ಆಫ್ ಬಾಂಡ್ ಅಂತ ಕೇಳಿದ್ದಾರೆ. ಕೋವಲೆಂಟಾ, ಅಯಾನಿಕಾ, ಕೋಆರ್ಡಿನೇಟಾ, ಮೆಟಾಲಿಕಾ ಅಂತ ಹೇಳಿ ಇಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ಯಾವ ಒಂದು ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಂತ ನೋಡೋದಾದ್ರೆ 37 ಅಟಾಮಿಕ್ ನಂಬರ್ 37 ಅಟಾಮಿಕ್ ನಂಬರ್ ಇರೋ ಅಂತ ಎಲಿಮೆಂಟ್ ಯಾವ ಗ್ರೂಪ್ ಅಲ್ಲಿ ಬರುತ್ತೆ ಅಂದ್ರೆ ಆಲ್ಕಲಿ ಮೆಟಲ್ಸ್. ಆಲ್ಕಲಿ ಮೆಟಲ್ಸ್ ದಟ್ ಈಸ್ ಎಸ್ ಬ್ಲಾಕ್ ಎಲಿಮೆಂಟ್ಸ್, ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಅಲ್ಲಿ. ಸೊ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಅಲ್ಲಿ ಅದು ಯಾವುದು ಅಂದ್ರೆ ರುಬಿಡಿಯಂ. ರುಬಿಡಿಯಂ 37 ಅಟಾಮಿಕ್ ನಂಬರ್ ಇರೋಂಥ ಎಲಿಮೆಂಟ್. ಇನ್ನ 53 ಅಟಾಮಿಕ್ ನಂಬರ್ 53 ಅಂತ ನೋಡೋದಾದ್ರೆ ಇಟ್ಸ್ ಕಮ್ಸ್ ಅಂಡರ್ ಹ್ಯಾಲೋಜನ್ ಫ್ಯಾಮಿಲಿ. ಹ್ಯಾಲೋಜನ್ ಗ್ರೂಪ್ ಅಲ್ಲಿ ನಿಮಗಿದು ಬರುತ್ತೆ ಅಂತ ಹೇಳ್ಬೋದು, ಹ್ಯಾಲೋಜನ್ ಫ್ಯಾಮಿಲಿ. ಸೊ ಹಾಗಾಗಿ ನಿಮಗೆ ಹ್ಯಾಲೋಜನ್ ಫ್ಯಾಮಿಲಿ ಅಂತ ಅಂದಾಗ ಯಾವುದಾದ್ರೂ ಸೊ ಅಲ್ಲಿ ನಿಮಗೆ ಹ್ಯಾಲೋಜನ್ಸ್ ಐದರ್ ಬ್ರೋಮಿನ್ ಅಥವಾ ಅಯೋಡಿನ್, ಸೊ ಬ್ರೋಮಿನ್ ಆ ರೇಂಜಲ್ಲಿ ನಿಮಗೆ ಹ್ಯಾಲೋಜನ್ಸ್ ಆಗಿರುತ್ತೆ 53 ಅಟಾಮಿಕ್ ನಂಬರ್ ಅಂತ ಅಂದ್ರೆ. ಸೊ ಅಲ್ಲಿ ನಿಮಗೆ ರುಬಿಡಿಯಂ ಇಟ್ಸ್ ಅ ಆಲ್ಕಲಿ ಮೆಟಲ್ಸ್ ದಟ್ ಈಸ್ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಅದ್ರ ನೇಚರ್ ಏನಾಗಿರುತ್ತೆ? ಪಾಸಿಟಿವ್ ಚಾರ್ಜ್ಡ್ ಅಯಾನ್ ದಟ್ ಈಸ್ ಕ್ಯಾಟಾನ್ ಫಾರ್ಮೇಷನ್ ಆಗುತ್ತೆ. ಸೊ ಹ್ಯಾಲೋಜನ್ಸ್ ನ ನೇಚರ್ ಏನು? ಎಲೆಕ್ಟ್ರಾನ್ ನೆಗೆಟಿವ್ ಕ್ಯಾರೆಕ್ಟರ್ ಇರುತ್ತೆ. ಸೊ ಹಾಗೆ ಯಾವಾಗಲೂ ಆನಯಾನ್ಸ್ ಫಾರ್ಮೇಷನ್. ಇಲ್ಲಿ ಕ್ಯಾಟಯಾನ್ಸ್, ಇಲ್ಲಿ ಆನಯಾನ್ಸ್ ಎರಡೂ ಸೇರಿದ್ರೆ ಏನು ಬರುತ್ತೆ? ಬರೋಂಥ ಕಾಂಪೌಂಡ್ ಇಟ್ ವಿಲ್ ಬಿ ಅಯಾನಿಕ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಟಾಮಿಕ್ ನಂಬರ್ 37 and 53 ಕಂಬೈನ್ ಟು ಫಾರ್ಮ್ ಅ ಅಯೋನಿಕ್ ಬಾಂಡ್ ಅಂತ ಹೇಳ್ಬೋದು. ಸೊ ಬಿಕಾಸ್ 30 ನಂಬರ್ ಅಟಾಮಿಕ್ ನಂಬರ್ ಇರೋದಕ್ಕೆ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಇರುತ್ತೆ, 53 ಅಟಾಮಿಕ್ ನಂಬರ್ ಇರೋದಕ್ಕೆ ಎಲೆಕ್ಟ್ರೋನೆಗೆಟಿವ್ ಕ್ಯಾರೆಕ್ಟರ್ ಇರೋದ್ರಿಂದ ಕ್ಯಾಟಯಾನ್ ಆನಯಾನ್ ಫಾರ್ಮೇಷನ್ ಆಗೋದ್ರಿಂದ ಬೈ ಟ್ರಾನ್ಸ್ಫರಿಂಗ್ ಆನ್ ಎಲೆಕ್ಟ್ರಾನ್. ಸೊ ಹಾಗಾಗಿ ಅಲ್ಲಿ ನಿಮಗೆ ಅಯಾನಿಕ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. The correct sequence of decrease in the bond angles of the following hydride is. ಸೊ ನೋಡಿ 4 ಆಪ್ಷನ್ಸ್ ಏನು ನಿಮಗೆ 4 ಕಾಂಪೌಂಡ್ಸ್ ತಗೊಂಡಿದ್ರೆ ಅದರಲ್ಲಿ ಎಲ್ಲದರಲ್ಲೂ ಕಾಮನ್ ಏನಿದೆ? ಹೈಡ್ರೋಜನ್ ಹೈಡ್ರೈಡ್ಸ್ ಕಾಮನ್ ಇದೆ. ಚೇಂಜ್ ಆಗ್ತಿರೋದೇನು? ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್ ಮತ್ತೆ ಸಿಬೋಗಿಯಂ ಚೇಂಜ್ ಆಗ್ತಾರಂಥದ್ದು. ಸೊ ಅಲ್ಲಿ ನಿಮಗೆ ನೋಡೋದಾದ್ರೆ ಹೈಡ್ರೋಜನ್ ಕಾಮನ್ ಇರೋದ್ರಿಂದ ಅದಕ್ಕೆ ಅಟ್ಯಾಚ್ ಆಗಿರೋ ಸೆಂಟ್ರಲ್ ಮೆಟಲ್ ಅಯಾನ್ ನಾವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಇಲ್ಲಿ ನೈಟ್ರೋಜನ್ ಇದೆ, ಫಾಸ್ಫರಸ್ ಇದೆ, arsenic ಇದೆ, then seaborgium. Among these central metal ions, so ಇಲ್ಲಿ ನಿಮಗೆ nitrogen which is a more electronegative when compared to phosphorus, arsenic, seaborgium. So as electronegativity difference between nitrogen and hydrogen will be more when compared to other species. So only NH3 possess highest bond angles when correct, so compared to PH3 which is more when compared to ASH3 which is more when compared to SBH3. So ಹಾಗೆ option A is the right answer. ಇಲ್ಲಿ ನಿಮಗೆ ಒಂದು ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಮೇಲೆ ನಾವು ಇಲ್ಲಿ ಹೇಳ್ತಾ ಹೋಗ್ಬೋದು. ಸೊ ಇಲ್ಲಿ ಕೊಟ್ಟಿರೋದ್ರಲ್ಲೇ
ನೈಟ್ರೋಜನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್, ಹಾಗಾಗಿ ಅಲ್ಲಿ ನಿಮಗೆ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಬಿಟ್ವೀನ್ ಹೈಡ್ರೋಜನ್ ಅಂಡ್ ಹೈಡ್ರೋಜನ್ ಜಾಸ್ತಿ ಇರುತ್ತೆ, ಹಾಗಾಗಿ ಬಾಂಡ್ ಆಗಲು ಏನಾಗಿರುತ್ತೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಅವ್ರು ಕೇಳಿರೋದೇನು ಡಿಕ್ರೀಸಿಂಗ್ ಇನ್ ಬಾಂಡ್ ಆಂಗಲ್ಸ್ ಅಂತ ಅಂದಾಗ ಜಾಸ್ತಿಯಿಂದ ಕಮ್ಮಿ ಅಂತ ಬಂದ್ರೆ ಅಲ್ಲಿಗೆ ನೈಟ್ರೋಜನ್ಗೆ NH3 ಜಾಸ್ತಿ ಇರುತ್ತೆ, SbH3ಗೆ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಹೌ ಮೆನಿ ಸಿಗ್ಮಾ ಅಂಡ್ ಪೈ ಬಾಂಡ್ಸ್ ಆರ್ ಪ್ರೆಸೆಂಟ್ ಇನ್ ಟಾಲಿನ್? ಟಾಲಿನ್ ಅಲ್ಲಿ ಎಷ್ಟು ಸಿಗ್ಮಾ ಅಂಡ್ ಪೈ ಬಾಂಡ್ಸ್ ಇದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ 3π ಪ್ಲಸ್ 8 ಸಿಗ್ಮಾ ಬಾಂಡ್ಸ್, ಬಿ 3π ಪ್ಲಸ್ 6 ಸಿಗ್ಮಾ ಬಾಂಡ್ಸ್, ಆಪ್ಷನ್ ಸಿ 3π ಪ್ಲಸ್ 15 ಸಿಗ್ಮಾ ಬಾಂಡ್ಸ್, ಆಪ್ಷನ್ ಡಿ 6π ಪ್ಲಸ್ 6 ಸಿಗ್ಮಾ ಬಾಂಡ್ಸ್ ಅಂತ ಕೇಳಿದ್ದಾರೆ. ಸೊ ಟಾಲಿನ್ ಇಂದು ಸ್ಟ್ರಕ್ಚರ್ ಇದು ಈ ರೀತಿ ಬರುತ್ತೆ. ಸೊ ಪೈ ಬಾಂಡ್ಸ್ ಅನ್ನ ನಮಗೆ ಕ್ಲೀನ್ ಆಗಿ ಕಾಣ್ತದೆ, 3π ಬಾಂಡ್ಸ್ ಇದೆ. ಅಲ್ಲಿಗೆ ಎಲ್ಲಾ ಆಪ್ಷನ್ಸ್, ಸೊ ಆಪ್ಷನ್ ಡಿ ಬಿಟ್ಟು ಉಳಿದಿರೋ 3 ಆಪ್ಷನ್ಸ್ ಅಲ್ಲಿ 3π ಬಾಂಡ್ಸ್ ಇದೆ. ಓಕೆ, ಇನ್ ಸಿಗ್ಮಾ ಬಾಂಡ್ಸ್ ಲೆಕ್ಕ ಹಾಕೋದಾದ್ರೆ 1 2 3 4 5 6 7 8 9 10 11 12 13 14 15. ಸೊ ಅಲ್ಲಿಗೆ 15 ಸಿಗ್ಮಾ ಬಾಂಡ್ಸ್ ಇದೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, 3π and 15 ಸಿಗ್ಮಾ ಬಾಂಡ್ಸ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಮಾಲಿಕ್ಯೂಲ್ಸ್ ಹ್ಯಾಸ್ ಹೈಯೆಸ್ಟ್ ಡೈಪೋಲ್ ಮೂಮೆಂಟ್? ಆಪ್ಷನ್ ಎ BF3, ಆಪ್ಷನ್ ಬಿ NH3, ಆಪ್ಷನ್ ಸಿ NF3, ಆಪ್ಷನ್ ಡಿ B2H6. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಹೈಯೆಸ್ಟ್ ಡೈಪೋಲ್ ಮೂಮೆಂಟ್ ಯಾವ್ದ್ರಲ್ಲಿ ಇದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕಂಪ್ಯಾರಿಸನ್ ಮಾಡೋದಾದ್ರೆ BF3 ಮತ್ತೆ B2H6. B2H6 ಇಟ್ ಈಸ್ ಅ ಡೈಮರ್ ಆಫ್ BH3. BH3 ನ ಡೈಮರೇ ಯಾವುದು? B2H6 ಅಂತ ಹೇಳ್ಬೋದು. ಬೋತ್ BH3 ಅಂಡ್ BF3 ಇಸ್ ಅ ಟ್ರಯಾಂಗಲ್ ಪಿರಮಿಡ್. ಸೊ ಟ್ರಯಾಂಗುಲರ್ ಪ್ಲೇನಾರ್ ಸ್ಟ್ರಕ್ಚರ್ ಇದೆ. ಟ್ರಯಾಂಗುಲರ್ ಪ್ಲೇನಾರ್ ಸ್ಟ್ರಕ್ಚರ್ ಇರೋದ್ರಿಂದ ಸೊ ಡೈಪೋಲ್ಸ್ ಕ್ಯಾನ್ಸಲ್ ಈಚ್ ಅದರ್ ಆಗೋದ್ರಿಂದ ಇವೆರಡಕ್ಕೂ ಏನಿರುತ್ತೆ, 0 ಡೈಪೋಲ್ ಮೂಮೆಂಟ್ ಇರುತ್ತೆ ಅಂತ ಹೇಳ್ಬೋದು. ಇನ್ನ NH3 ಮತ್ತೆ NF3, ಸೊ NH3 ಮತ್ತೆ NF3 ಅಂತ ಬಂದ್ರೆ ಸೊ ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಅಟ್ರಾಕ್ಟೆಡ್ ಮೋರ್ ಟುವರ್ಡ್ಸ್ ಫ್ಲೋರಿನ್. ಸೊ ಅದೇ ಇಲ್ಲಿ ನಿಮಗೆ NH ಬಾಂಡ್ ನ ಶೇಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ನೈಟ್ರೋಜನ್. ಸೊ ಅವಾಗ ಎಲೆಕ್ಟ್ರಾನ್ ಡೆನ್ಸಿಟಿ ಆನ್ ನೈಟ್ರೋಜನ್ ಜಾಸ್ತಿ ಆಗುತ್ತೆ, ಇಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಆನ್ ನೈಟ್ರೋಜನ್ ಕಮ್ಮಿ ಆಗುತ್ತೆ ಡ್ಯೂ ಟು ಸೊ ಇನ್ವಾಲ್ವ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಡೈಪೋಲ್ ಮೂವ್ಮೆಂಟ್. ಸೊ ಹಾಗಾಗಿ ಇಲ್ಲಿ ನಿಮಗೆ ಡೈಪೋಲ್ ಮೂವ್ಮೆಂಟ್ ಕಂಪೇರ್ ಟು NH3 ಅಂಡ್ NF3, NH3 ಗೆ ಜಾಸ್ತಿ ಇದೆ ಡೈಪೋಲ್ ಮೂವ್ಮೆಂಟ್, ದಟ್ ಈಸ್ 1.46 D. ಯಾಕೆ ಅಂದ್ರೆ ಸೊ ನಿಮಗೆ ಡೈಪೋಲ್ಸ್ ರೀಇನ್ಫೋರ್ಸ್ ಇಯರ್. ಸೊ ಇಲ್ಲಿ ನಿಮಗೆ ರೀಇನ್ಫೋರ್ಸ್ ಆಗುತ್ತೆ. ಡೈಪೋಲ್ ಮೂವ್ಮೆಂಟ್ ಈ ಒಂದು ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಇದ್ರೆ ಇದು ನೋಡಿ ಅದೇ ಡೈರೆಕ್ಷನ್ ಇದೆ. ಸೊ ಹಾಗಾಗಿ ಅಲ್ಲಿ ನಿಮಗೆ ರೀಇನ್ಫೋರ್ಸ್ಮೆಂಟ್ ಆಫ್ ಡೈಪೋಲ್ ಮೂವ್ಮೆಂಟ್ ಆಗೋದ್ರಿಂದ ಡೈಪೋಲ್ ಮೂವ್ಮೆಂಟ್ ಜಾಸ್ತಿ ಇದೆ. ಬಟ್ ಇಲ್ಲಿ ನೋಡಿ ಡೈಪೋಲ್ ಮೂವ್ಮೆಂಟ್ ಈ ಡೈರೆಕ್ಷನ್ ಇದ್ರೆ ಇಲ್ಲಿ ನಿಮಗೆ ನೈಟ್ರೋಜನ್ ಟು ಫ್ಲೋರಿನ್ ನ ಬಾಂಡ್ ನಿಮಗೆ ಮೂವ್ಮೆಂಟ್ ಏನಾಗಿದೆ, ಈ ಅಪೋಸಿಟ್ ಡೈರೆಕ್ಷನ್ ಇದೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಡೈಪೋಲ್ ಮೂವ್ಮೆಂಟ್ ಕಮ್ಮಿ ಆಗೋದ್ರಿಂದ ಸೊ 0.24 D/ಯೂನಿಟ್ಸ್ ಇರುತ್ತೆ. ಸೊ ಅಲ್ಲಿಗೆ NH3 NF3 ಅಂತ ಬಂದ್ರೆ NH3 ಪೊಸೆಸ್ ಹೈಯೆಸ್ಟ್ ಡೈಪೋಲ್ ಮೂಮೆಂಟ್ ವೆನ್ ಕಂಪೇರ್ ಟು NF3. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ದ ಮಾಲಿಕ್ಯುಲರ್ ಸೈಜ್ ಆಫ್ iodochlorine and bromine is approximately same, but boiling point of iodochlorine is about 40 degree higher than that of the bromine. It is because, ಸೊ ಅಲ್ಲಿ ನಿಮಗೆ ಸೈಜ್ ವೈಸ್ ಮಾಲಿಕ್ಯೂಲ್ನ ಸೈಜ್ ವೈಸ್ ನೋಡೋದಾದ್ರೆ ಅಯೋಡೋಕ್ಲೋರಿನ್ ಮತ್ತೆ ಬ್ರೋಮಿನ್ ಎರಡೂ ಸೈಜ್ ಸೇಮ್ ಇದೆ. ಈ ಬಂದು ಸೇಮ್ ಇದ್ರೂ ಸಹ ಕ್ಲೋರೈಡ್ ನ
ಬಾಯ್ಲಿಂಗ್ ಪಾಯಿಂಟು 40 ಡಿಗ್ರಿ ಅಷ್ಟು ಜಾಸ್ತಿ ಇದೆ. ಯಾವ್ದಕ್ಕೆ ಕಂಪೇರ್ ಮಾಡಿದ್ರೆ ಬ್ರೋಮೀನ್. ಯಾಕೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಹೈಡ್ರೋಕ್ಲೋರೈಡ್ ಬಾಂಡ್ ಈಸ್ ಸ್ಟ್ರಾಂಗರ್ ದ್ಯಾನ್ ಬ್ರೋಮಿನ್ ಬಾಂಡ್. ಆಪ್ಷನ್ ಬಿ ionization enthalpy of iodine is less when compared to ionization enthalpy of bromine. Option C hydrochloride is polar while Br2 is a non-polar. Option D iodine has larger size than bromine. ಸೊ ಇದು ಆಪ್ಷನ್ಸ್ ಬರೋದಲ್ಲ, ಯಾಕಂದ್ರೆ ಅಪ್ರಾಕ್ಸಿಮೇಟ್ಲಿ ಸೇಮ್ ಅಂತ ಹೇಳಿದ್ದಾರೆ, ಅವಾಗ ಸೈಜ್ ವೈಸ್ ಡಿಫ್ರೆನ್ಸ್ ಬರಲ್ಲ. ಸೊ ಇಲ್ಲಿದೀವಿಗೆ ಅಯೋಡೋ ಕ್ಲೋರೈಡ್ ಮತ್ತೆ Br2 ಬಾಂಡ್ ನೋಡೋದಾದ್ರೆ, ಸೊ ಇಲ್ಲಿ ನಿಮಗೆ ಅಯೋಡಿನ್ ಕ್ಲೋರಿನ್ ಎರಡಕ್ಕೂ ಸ್ವಲ್ಪ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಬರೋದ್ರಿಂದ ಇಟ್ಸ್ ಅ ಪೋಲಾರ್ ಮಾಲಿಕ್ಯೂಲ್. ಬಟ್ ಇಲ್ಲಿ ನೋಡಿ ಎರಡು ಬ್ರೋಮಿನ್ ಆಗಿರೋದ್ರಿಂದ ಎಲೆಕ್ಟ್ರೋನೆಗೆಟಿವಿಟಿ ಸೇಮ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ಇಟ್ಸ್ ಅ ನಾನ್ ಪೋಲಾರ್. ಸೊ ಇದು ಪೋಲಾರ್ ಆಗಿರೋದ್ರಿಂದ ಪೋಲಾರ್ ಬಾಂಡ್ ನ ಬ್ರೇಕ್ ಮಾಡಕ್ಕೆ ಎನರ್ಜಿ ಏನ್ ಬೇಕು, ಜಾಸ್ತಿ ಬೇಕು. ಹಾಗಾಗಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ICl ವಿಲ್ ಬಿ 40 degree more when compared to Br2 because Br2 it's a non-polar ಇದ್ದಾಗ ಸ್ವಲ್ಪ ಎನರ್ಜಿ ಕೊಟ್ರೆ ಸಾಕು ಈ ಬಾಂಡ್ ಬ್ರೇಕ್ ಆಗುತ್ತೆ. ಹಾಗಾಗಿ ICl ಗೆ ಸೊ 40 ಡಿಗ್ರಿ ಅಷ್ಟು ಬಾಯ್ಲಿಂಗ್ ಪಾಯಿಂಟ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. In next 9th one, d by the unit of dipole moment is related to SI unit of dipole moment as. ಸೊ ಅಲ್ಲಿ ಡೈಪೋಲ್ ಮೂಮೆಂಟ್ ನ ಡಿ ಬೈ ಯೂನಿಟ್ಗೂ SI ಯೂನಿಟ್ ಆಫ್ ಡೈಪೋಲ್ ಮೂಮೆಂಟ್ಗೂ ಹೇಗೆ ರಿಲೇಶನ್ಶಿಪ್ ಇದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ 1 d by is equal to 1 ಕೂಲಂಮೀಟರ್. ಆಪ್ಷನ್ ಡಿ 1 d by is equal to 3.335 into 10 raised to minus 30 ಕೂಲಂಮೀಟರ್. ಆಪ್ಷನ್ ಸಿ 1 ಕೂಲಂಮೀಟರ್ is equal to 3.335 into 10 raised to minus 30 d by. So 1 d by is equal to 10 coulomb meter. Actually option B is the right answer. So because 1 d by is equal to 3.335 into 10 raised to minus 30 coulomb meter. So ಹಾಗಾಗಿ ಅಲ್ಲಿ ನಿಮಗೆ ಏನಾಗುತ್ತೆ, ಡೈಪೋಲ್ ಮೂಮೆಂಟ್ ನ SI ಯೂನಿಟ್ ಮತ್ತೆ ಡಿ ಬೈ ಯೂನಿಟ್ ಡಿ ಬೈಗೂ ರಿಲೇಶನ್ಶಿಪ್ ಇದು. ನೆಕ್ಸ್ಟ್, if two elements have electronegativity 1.2 and 3.0, the bond formed between them would be. ಸೊ ಇಲ್ಲಿ ಎರಡು ಎಲಿಮೆಂಟ್ ಇದೆ, ಎರಡು ಎಲಿಮೆಂಟ್ ನ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್. ಸೊ ಎಲೆಕ್ಟ್ರೋನೆಗೆಟಿವಿಟಿ ಎಷ್ಟಿದೆ ಅಂದ್ರೆ ಎ ಅನ್ನೋ ಎಲಿಮೆಂಟ್ ಇದು 1.2 ಇದ್ರೆ ಬಿ ಅನ್ನೋ ಎಲಿಮೆಂಟ್ ಇದು 3.0 ಇದೆ. ದ ಬಾಂಡ್ ಫಾರ್ಮ್ ಬಿಟ್ವೀನ್ ದೆಮ್, ಅದ್ರ ಮಧ್ಯೆ ಇರೋಂಥ ಬಾಂಡ್ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಅಯಾನಿಕ, ಆಪ್ಷನ್ ಬಿ ಕೋವಲೆಂಟ, ಆಪ್ಷನ್ ಸಿ ಕೋಆರ್ಡಿನೇಟ, ಆಪ್ಷನ್ ಡಿ ಮೆಟಾಲಿಕಾ ಅಂತ ಹೇಳಿ ಕೇಳಿದ್ದಾರೆ. ಸೊ ಅಲ್ಲಿ ನಿಮಗೆ ನೋಡೋದಾದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಎ ಮತ್ತೆ ಬಿ ಎಷ್ಟಿದೆ, 1.2 ಆದ್ರೆ ಇದು 3.0. ಸೊ 3 ಅಲ್ಲಿ 1.2 ಹೋದ್ರೆ 1.8 ಆಯ್ತು ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್, ವಿಚ್ ಇಸ್ ವೆರಿ ಲೆಸ್ ವೆನ್ ಕಂಪೇರ್ಡ್ ಟು 1.9. 1.9 ಕಂಪೇರ್ ಮಾಡಿದ್ರೆ 1.8 ಅನ್ನೋದು ಲೆಸ್ ಆಯ್ತು. ಸೊ ಲೆಸ್ ಆಗಿರೋದ್ರಿಂದ ಆ ಬಾಂಡ್ ಎಕ್ಸ್ಪೆಕ್ಟೆಡ್ ಟು ಬಿ ಕೋವಲೆಂಟ್. ಅಕಸ್ಮಾತ್ ಜಾಸ್ತಿ ಇದ್ದಿದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಅಯಾನಿಕ್ ಬಾಂಡ್ ಫಾರ್ಮೇಷನ್ ಆಗೋದು. ಸೊ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಲೆಸ್ ದ್ಯಾನ್ 1.9 ಆಗಿರೋದ್ರಿಂದ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ಅ ಕೋವಲೆಂಟ್ ಬಾಂಡ್. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, the correct order of increasing ionic character is. So increasing ionic character na ಅರೇಂಜ್ಮೆಂಟ್ ಮಾಡಿ, ಕರೆಕ್ಟ್ ಆರ್ಡರ್ ನ ಅರೇಂಜ್ಮೆಂಟ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ಎಲ್ಲಾ ಸ್ಪೀಶೀಸ್ ಅಲ್ಲೂ ಏನ್ ಕಾಮನ್ ಇದೆ, ಕ್ಲೋರಿನ್ ಕಾಮನ್ ಇದೆ. ಸೊ ಕ್ಲೋರೈಡ್ ಇಟ್ ಇಸ್ ಆನಯಾನ್ಸ್, ಆನಯಾನ್ ಆಗಿರೋದ್ರಿಂದ ಸೈಜ್ ಜಾಸ್ತಿ ಇರುತ್ತೆ. ಇನ್ನ ನಾವು ಕಂಪೇರ್ ಮಾಡ್ಬೇಕಾಗಿರೋದು ಯಾವುದು, ಕ್ಯಾಟಯಾನ್ ನ ಸೈಜ್. ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಬೇರಿಯಂ ಇದ್ಯಾವುದು ಸೆಕೆಂಡ್ ಗ್ರೂಪ್ ನ ಸೊ ಎಲಿಮೆಂಟ್ಸ್. ಇದು ಸೆಕೆಂಡ್ ಗ್ರೂಪ್ ಅಲ್ಲೂ ಬೆರಿಲಿಯಂ ಇಂದ ಮೆಗ್ನೀಷಿಯಂ, ಮೆಗ್ನೀಷಿಯಂ ಇಂದ ಕ್ಯಾಲ್ಸಿಯಂ, ಕ್ಯಾಲ್ಸಿಯಂ ಇಂದ ಬೇರಿಯಂ ಮೂವ್ ಆಗ್ತಾ ಇದ್ದಂಗೆ ಡೌನ್ ದ ಗ್ರೂಪ್ ಸೊ ಏನಾಗ್ತಾ ಹೋಗುತ್ತೆ, ಅಲ್ಲಿ ನಿಮಗೆ ಸೈಜ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಿಮಗೆ ಅಯಾನಿಕ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಯಾಕೆ ಅಂತ ಅಂದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಬಿಟ್ವೀನ್
ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಕ್ಯಾಟಯಾನ್ಗೂ ಆ್ಯಂಡ್ ಅಯಾನ್ಗೂ ಇನ್ಕ್ರೀಸ್ ಆಗೋದ್ರಿಂದ ಡೌನ್ ದ ಗ್ರೂಪ್, ಸೊ ಅಲ್ಲಿ ಏನಾಗುತ್ತೆ ಅಯಾನಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಅಕಾರ್ಡಿಂಗ್ಲಿ. ಸೊ ಹಾಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬೆರಿಲಿಯಂ ಕ್ಲೋರೈಡ್ is less ionic when compared to magnesium chloride, which is less ionic when compared to calcium chloride, which is less ionic when compared to barium chloride. Because anion same ಇದೆ, ಕ್ಯಾಟಯನ್ನ ಸೈಜ್ ಜಾಸ್ತಿ ಆಗ್ತಾ ಹೋದಂಗೂ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಜಾಸ್ತಿ ಆಗೋದ್ರಿಂದ ಅಲ್ಲಿ ನಿಮಗೆ ಏನಾಗುತ್ತೆ ಅಯಾನಿಕ್ ಬಾಂಡ್ ನ ಸೊ ಏನು ಫಾರ್ಮೇಶನ್ ಸ್ಟೆಬಿಲಿಟಿ ಅಥವಾ ಆರ್ಡರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. According to Fazan's rule, covalent bond is favored by option A small cation and large anion, small cation and small anion, large cation and large anion, large cation and small anion. ನಮಗೆ ಗೊತ್ತಿದೆ ಕ್ಯಾಟನ್ ಆನ್ ಅಂತ ಬಂದರೆ ಪೇರೆಂಟ್ ಆಟಮಿಗೆ ಕಂಪೇರ್ ಮಾಡಿದ್ರೆ ಕ್ಯಾಟನ್ನ ಸೈಜ್ ಜಾಸ್ತಿ ಇರುತ್ತೆ, ಕಮ್ಮಿ ಇರುತ್ತೆ. ಅದೇ ಪೇರೆಂಟ್ ಆಟಮಿಗೆ ಕಂಪೇರ್ ಮಾಡಿದ್ರೆ ಆನೈನ್ನ ಸೈಜ್ ಜಾಸ್ತಿ ಇರುತ್ತೆ. ಸೊ ಆ ಕಾನ್ಸೆಪ್ಟ್ ಅಲ್ಲಿ ನೋಡೋದಾದ್ರೆ ಫಜನ್ಸ್ ರೂಲ್ ಪ್ರಕಾರ ಕೋವಲೆಂಟ್ ಬಾಂಡ್ ಫಾರ್ಮೇಶನ್ ಆಗಂತ ಸ್ಟೆಬಿಲಿಟಿ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಸ್ಮಾಲ್ ಕ್ಯಾಟಯಾನ್ ಅಂಡ್ ಲಾರ್ಜ್ ಆನಯಾನ್. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. Then the d orbital involved in sp3d hybridization is sp3d hybridization ಇನ್ವಾಲ್ವ್ ಆಗಿರೋ ಅಂತ ಸೊ ಡಿ ಆರ್ಬಿಟಲ್ ಯಾವುದು ಅಂತ ಕೇಳಿದ್ರೆ ಸೊ ಎಸ್ ಇಂದ ಒಂದು ಆರ್ಬಿಟಲ್, ಪಿ ಇಂದ 3 ಆರ್ಬಿಟಲ್ಸ್ ಇದೆ, ಪಿ ಎಕ್ಸ್ ಪಿ ವೈ ಪಿ ಝೆಡ್. ಸೊ ಡಿ ಇಂದ ಒಂದೇ ಇರೋದ್ರಿಂದ ಈ ರೀತಿ ಅರೇಂಜ್ಮೆಂಟ್ ಆಗಿರೋಂಥದ್ದು ಡಿ ಝೆಡ್ ಸ್ಕ್ವಯರ್. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾಕಂದರೆ sp3 ಹೈಬ್ರಿಡೈಸೇಷನ್ ಡಿ ಝೆಡ್ ಸ್ಕ್ವಯರ್ ಆರ್ಬಿಟಲ್ ಇನ್ವಾಲ್ವ್ ಆಗಿರುತ್ತೆ. ದ ನಂಬರ್ ಆಫ್ sp2 ಸಿಗ್ಮಾ ಬಾಂಡ್ಸ್ ಇನ್ ಬೆನ್ಝೀನ್ ಆರ್, ಬೆನ್ಝೀನ್ ಅಲ್ಲಿ ಎಷ್ಟು ಸಿಗ್ಮಾ sp2 ಹೈಬ್ರಿಡೈಸ್ ಸಿಗ್ಮಾ ಬಾಂಡ್ಸ್ ಇದೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನಾವೇನು ಮಾಡಬೇಕು, ಬೆನ್ಝೀನ್ನ ಸ್ಟ್ರಕ್ಚರ್ ಬರಿಬೇಕಾಗುತ್ತೆ. ಸೊ ಇದು ಬೆನ್ಝೀನ್ ಸ್ಟ್ರಕ್ಚರ್ 3 ಪೈ ಬಾಂಡ್ಸ್ ಇದೆ. ಅವ್ರು ಕೇಳಿರೋದು sp2 ಅಂದ್ರೆ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಇರೋಂಥದ್ದು. ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಎಷ್ಟಿದೆ 1 2 3 4 5 6. ಸೊ 6 ಕಾರ್ಬನ್ ಇದೆ. ಆ 6 ಕಾರ್ಬನ್ ಅಲ್ಲಿ ಇರೋಂಥ ಸಿಗ್ಮಾ ಬಾಂಡ್ಸ್ ಅಂತ ಕೇಳಿದ್ದಾರೆ. ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ಸ್ ಇರುತ್ತೆ. ಇಲ್ಲಿ ನಿಮಗೆ ಡಬಲ್ ಬಾಂಡ್ಸ್ ಇದೆ sp2 ಹೈಬ್ರಿಡೈಸೇಷನ್ ಆಗಿರೋದ್ರಿಂದ ಆ ಕಾರ್ಬನಿಗೆ ಅಟ್ಯಾಚ್ ಆಗಿರೋ ಹೈಡ್ರೋಜನ್ ಯೂಶಲಿ ಏನಾಗಿರುತ್ತೆ ಸಿಗ್ಮಾ ಬಾಂಡ್ಸ್. ಹಾಗೆ ಈ ಕಾರ್ಬನಿಗೆ ಅಟ್ಯಾಚ್ ಆಗಿರೋ ಹೈಡ್ರೋಜನ್ ಇದು. ಅಲ್ಲಿಗೆ 1 2 3 4 5 6 sp2 ಸಿಗ್ಮಾ ಬಾಂಡ್ಸ್ ಇದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Next, in which of the following pairs the two species are iso means same structural? So the among these species, so the one pair which is isostructural is ಅಂತ ಕೇಳಿದ್ದಾರೆ. ಐಸೋ ಮೀನ್ಸ್ ಸೇಮ್ ಸ್ಟ್ರಕ್ಚರ್ ಇರೋ ಅಂತ ಪೇರ್ಸ್ ಯಾವುದು ಕೊಟ್ಟಿರೋ ಸ್ಪೀಶೀಸ್ ಅಲ್ಲಿ ಅಂತ ಕೇಳಿದ್ದಾರೆ. ಆಪ್ಷನ್ ಎ BrO3 ಮೈನಸ್ ಅಂಡ್ XeO3 xenon trioxide. ಆಪ್ಷನ್ ಬಿ ಸಲ್ಫರ್ ಟೆಟ್ರಾಫ್ಲೋರೈಡ್ ಅಂಡ್ xenon tetrafluoride. ಆಪ್ಷನ್ ಸಿ ಸಲ್ಫರ್ ಟ್ರೈಆಕ್ಸೈಡ್ ಅಂಡ್ ನೈಟ್ರೋಜನ್ ಟ್ರೈಆಕ್ಸೈಡ್. ಸೊ ಆಪ್ಷನ್ ಡಿ ಬೋರಾನ್ ಟ್ರೈಫ್ಲೋರೈಡ್ ಅಂಡ್ ನೈಟ್ರೋಜನ್ ಟ್ರೈಫ್ಲೋರೈಡ್ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ನಿಮಗೆ BrO3 minus XeO3 both are both possesses isostructure, that is pyramidal structure. ಇನ್ನು ಕೊಟ್ಟಿರೋ ಈ ಆಪ್ಷನ್ಸ್ ಅಲ್ಲಿ ಸೊ ಪೇರ್ಸ್ ಆಫ್ ಏನ್ ಸ್ಪೀಶೀಸ್ ಇದೆ, ಈ ಪೇರ್ ಆಫ್ ಸ್ಪೀಶೀಸ್ ಸೇಮ್ ಸ್ಟ್ರಕ್ಚರ್ ಇರಲ್ಲ. ಸೊ ಇಲ್ಲಿ BF3 ಟ್ರ್ಯಾಂಗುಲರ್ ಪ್ಲೇನಾರ್ ಅಂತ ಆಗಿತ್ತು ಅಂದ್ರೆ ಇದು ಪಿರಮಿಡಲ್ ಸ್ಟ್ರಕ್ಚರ್. ಈ ರೀತಿ ಪೇರಲ್ಲಿ ಬರೋಂಥ ಎರಡೂ ಕಾಂಪೌಂಡ್ ಸ್ಪೀಶೀಸ್ ಏನಾಗಿರುತ್ತೆ ಡಿಫ್ರೆಂಟ್ ಸ್ಟ್ರಕ್ಚರ್ ಇರುತ್ತೆ. ಬಟ್ ಇಲ್ಲಿ ನಾನು ಆಪ್ಷನ್ ಎ ಏನು ಹೇಳಿದೆ ಆ ಆಪ್ಷನ್ ಎ ಅಲ್ಲಿ ಸೊ ಬ್ರೋಮಿನ್ ಟ್ರೈಆಕ್ಸೈಡ್ xenon ಟ್ರೈಆಕ್ಸೈಡ್ ಏನಿದೆ ಎರಡೂ ಸೇಮ್ ಸ್ಟ್ರಕ್ಚರ್ ಇದೆ, ದಟ್ ಈಸ್ ಪಿರಮಿಡಲ್ ಸ್ಟ್ರಕ್ಚರ್, ಪಿರಮಿಡ್ ಲೈಕ್ ಸ್ಟ್ರಕ್ಚರ್. ಈ ರೀತಿ ಪಿರಮಿಡ್ ಲೈಕ್ ಸ್ಟ್ರಕ್ಚರ್ಸ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಲ್ಲಿ ನಿಮಗೆ BrO3 minus and XeO3 is a pyramidal in structures.
Next, 16th question. Orthonitrophenol is less soluble in water than para and metanitrophenols because so orthonitrophenol ನಿಮಗೆ ವಾಟರ್ ಅಲ್ಲಿ ಸಾಲಿಬಿಲಿಟಿ ಕಮ್ಮಿ. ಯಾವ್ದಕ್ಕೆ ಕಂಪೇರ್ ಮಾಡಿದ್ರೆ ಪ್ಯಾರಾ ಅಂಡ್ ಮೆಟಾನೈಟ್ರೋಫಿನಾಲ್ಸ್ ಕಂಪೇರ್ ಮಾಡಿದ್ರೆ ಯಾಕೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ, ಮೆಲ್ಟಿಂಗ್ ಪಾಯಿಂಟ್ ಆಫ್ ಆರ್ಥೋನೈಟ್ರೋಫಿನಾಲ್ ಇಸ್ ಲೋಯರ್ ದನ್ ದಟ್ ಆಫ್ ದ ಮೆಟಾ ಅಂಡ್ ಪ್ಯಾರಾ ಐಸೋಮರ್ಸ್ ಆಗಬೇಕಿದು. So next, orthonitrophenol is more volatile in steam than those of meta and para isomers. Option C, orthonitrophenol shows intramolecular hydrogen bonding. Option D, orthonitrophenol shows intermolecular hydrogen bonding. So orthonitrophenol na structure ಬರೆದ್ರೆ ಗೊತ್ತಾಗುತ್ತೆ ನಿಮಗೆ. ಫಿನಾಲ್ ಅಂದ್ರೆ ಇದಕ್ಕೆ ಆರ್ಥೋ ಪೊಸಿಷನ್ ಅಂದ್ರೆ ಇದು, ನೈಟ್ರೋ ಗ್ರೂಪ್ ಅಂತ ಅಂದ್ರೆ ಇದು ಬರುತ್ತೆ. ಸೊ ಇಲ್ಲಿ ನೋಡಿ, ಫಿನಾಲ್ ಇರೋಂಥ ಹೈಡ್ರೋಜನ್ಗೂ ನೈಟ್ರೋ ಗ್ರೂಪ್ ಅಲ್ಲಿರೋಂಥ ಹೈಡ್ರೋಜನ್ಗೂ ಏನಾಗುತ್ತೆ, ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆಗುತ್ತೆ. ಇದೇನು ವಿತಿನ್ ಎ ಮಾಲಿಕ್ಯೂಲ್ ಫಾರ್ಮೇಷನ್ ಆಗ್ತಾ ಇರೋದು. ಅಲ್ಲಿಗೆ ವಿತಿನ್ ಎ ಮಾಲಿಕ್ಯೂಲ್ ಅಂದ್ರೆ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಆಗಿರೋದ್ರಿಂದ ಸೊ ಇದಕ್ಕೇನಾಗಿರುತ್ತೆ, ಇಟ್ ಈಸ್ ಲೆಸ್ ಸಾಲ್ಯುಬಲ್ ಇನ್ ವಾಟರ್. ಸೊ ಯಾಕೆ ಅಂತ ಅಂದ್ರೆ ಅಲ್ಲಿ ನಿಮಗೆ ಈ ಬಾಂಡ್ನ ಬ್ರೇಕ್ ಮಾಡಿ ವಾಟರ್ ಮಾಲಿಕ್ಯೂಲ್ ಇಲ್ಲಿ ಎಂಟ್ರಿ ಆಗಿ ನ್ಯೂ ಬಾಂಡ್ ಫಾರ್ಮೇಷನ್ ಆಗೋಷ್ಟು ಕೆಪಾಸಿಟಿ ಇಲ್ಲ. ಸೊ ಇಟ್ ಈಸ್ ಲೆಸ್ ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆರ್ಥೋನೈಟ್ರೋಫಿನಾಲ್ ಶೋಸ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಆಲ್ರೆಡಿ ಆ ಮಾಲಿಕ್ಯೂಲ್ ಅಲ್ಲಿ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇರೋದ್ರಿಂದ ಇನ್ಕಮಿಂಗ್ H2O ಮಾಲಿಕ್ಯೂಲ್ಗೆ ಸೊ ನ್ಯೂ ಬಾಂಡ್ ಫಾರ್ಮೇಷನ್ ಆಗೋಕ್ಕೆ ಪ್ಲೇಸ್ ಎಲ್ಲೂ ಇಲ್ಲ. ಸೊ ಅವಾಗ ಏನಾಗುತ್ತೆ, ಬಾಂಡ್ ಫಾರ್ಮೇಷನ್ ಆಗಲ್ಲ ವಿತ್ ವಾಟರ್ ಮಾಲಿಕ್ಯೂಲ್ ಅಂತ ಅಂದಾಗ ದೇ ಆರ್ ಲೆಸ್ ಸಾಲ್ಯುಬಲ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, which of the following contains maximum number of electrons in the antibonding molecular orbitals ಅಂತ ಕೇಳಿದ್ದಾರೆ. ಸೊ ಈಗ ಆಕ್ಸಿಜನ್ಗೆ ಬಾಂಡಿಂಗು ಆಂಟಿಬಾಂಡಿಂಗ್ ನೋಡೋಣ. ಕೆ ಅಂದರೆ 1s2, ಸೊ ಸಿಗ್ಮಾ 1s2 ಮತ್ತು ಸಿಗ್ಮಾ ಸ್ಟಾರ್ 1s2 ಬರುತ್ತೆ. ನೋಡ್ದಿರೋದು ಸಿಗ್ಮಾ 2s2, ಸಿಗ್ಮಾ ಸ್ಟಾರ್ 2s2. ಸೊ ನೆಕ್ಸ್ಟು ಸಿಗ್ಮಾ 2pz ಸ್ಕ್ವಯರ್ ಪೈ 2px 2 ಪೈ 2py 2 then pi star 2px1 pi star 2py1. ಸೊ ಅಲ್ಲಿಗೆ ಆಂಟಿಬಾಂಡಿಂಗ್ ಅಂತ ಅಂದರೆ ಸ್ಟಾರ್ ಏನಿದೆ ಅದೆಲ್ಲ ನಿಮಗೆ ಆಂಟಿಬಾಂಡಿಂಗ್. ಅಲ್ಲಿಗೆ 2 + 3 + 1 4 ಆಯಿತು. ಇದು ಯಾವುದರಲ್ಲಿ, ಆಕ್ಸಿಜನಲ್ಲಿ. ಆಕ್ಸಿಜನಲ್ಲಿ 4 ಬರುತ್ತೆ. ಅದೇ ನಿಮಗೆ O2 2- ಅಂತಂದರೆ ಇನ್ನೂ 2 ಎಲೆಕ್ಟ್ರಾನ್ ಜಾಸ್ತಿ ಆಯಿತು. ಇನ್ನೂ 2 ಎಲೆಕ್ಟ್ರಾನ್ ಜಾಸ್ತಿ ಆಗೋದು ಯಾವುದಕ್ಕೆ ಆ್ಯಡ್ ಆಗುತ್ತೆ, ಇದಕ್ಕೇನೆ ಪೈ ಸ್ಟಾರಿಗೆ. ಅಲ್ಲಿಗೆ O2 2- ಅಲ್ಲಿ 6 ಆಂಟಿಬಾಂಡಿಂಗ್ ಎಲೆಕ್ಟ್ರಾನ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಇನ್ನು O2- ಅಲ್ಲಿ ನಿಮಗೆ 5 ಆಂಟಿಬಾಂಡಿಂಗ್, ಯಾಕಂದರೆ 1 ಎಲೆಕ್ಟ್ರಾನ್ ಮಾತ್ರ ಎಕ್ಸ್ಟ್ರಾ ಆಗುತ್ತೆ, px2 ಅಂತ ಆಗುತ್ತೆ. ಸೊ ಹಾಗಾಗಿ 5 ಆಂಟಿಬಾಂಡಿಂಗ್ ಎಲೆಕ್ಟ್ರಾನ್ಸ್ ಬರುತ್ತೆ. ಇನ್ನು O2+ ಅಲ್ಲಿ ಇರೋಂಥ ಆಕ್ಸಿಜನಲ್ಲಿ ಇರೋಂಥ 1 ಎಲೆಕ್ಟ್ರಾನಲ್ಲಿ ಸೊ 1 ಎಲೆಕ್ಟ್ರಾನ್ ಇನ್ನೂ ರಿಮೂವ್ ಆಗೋದ್ರಿಂದ ಸೊ ಇಲ್ಲಿ ನಿಮಗೆ 3 ಆಂಟಿಬಾಂಡಿಂಗ್ ಎಲೆಕ್ಟ್ರಾನ್ಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ 4 6 5 3. ಸೊ ಹಾಗಾಗಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಂಟಿಬಾಂಡಿಂಗ್ ಎಲೆಕ್ಟ್ರಾನ್ಸ್, ಆಂಟಿಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಎಲೆಕ್ಟ್ರಾನ್ಸ್ ಇರೋಂಥದ್ದು ಯಾವುದರಲ್ಲಿ, O2 2-. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಸ್ಪೀಶೀಸ್ ಹ್ಯಾವ್ ದ ಸೇಮ್ ಬಾಂಡ್ ಆರ್ಡರ್. ಸೇಮ್ ಬಾಂಡ್ ಆರ್ಡರ್ ಇರೋಂಥ ಸ್ಪೀಶೀಸ್ ಯಾವುದು ಅಂತ ಹೇಳಿ ಕೇಳಿದ್ದಾರೆ.
O2 minus and Cn minus. Option B, NO plus Cn plus. Option C, Cn minus and NO plus. Option D, Cn minus and Cn plus. So ಇಲ್ಲಿ ನಿಮಗೆ both Cn minus and NO plus possess 3 bond order. ಅಂದ್ರೆ ಕಾರ್ಬನ್ ಟು ನೈಟ್ರೋಜನ್ ಟ್ರಿಪಲ್ ಬಾಂಡ್ ಇದೆ, ನೈಟ್ರೋಜನ್ ಆಕ್ಸಿಜನ್ ನಿಮಗೆ ಟ್ರಿಪಲ್ ಬಾಂಡ್ ಇದೆ. ಸೊ ಹಾಗಾಗಿ ಬಾಂಡ್ ಆರ್ಡರ್ ಆಫ್ cyanide and NO plus nitrosilane is same, that is 3 bond order ಅಂತ ಹೇಳ್ಬೋದು. ಆಪ್ಷನ್ ಸಿ is the right answer. Which of the following substance has the highest melting point? ಕೊಟ್ಟಿರೋದ್ರಲ್ಲಿ ನಿಮಗೆ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಯಾವುದಕ್ಕಿದೆ ಅಂತ ಕೇಳಿದ್ರೆ ಆಪ್ಷನ್ ಎ NaCl, ಆಪ್ಷನ್ ಬಿ KCl, ಆಪ್ಷನ್ ಸಿ MgO, ಆಪ್ಷನ್ ಡಿ BaO. ಸೊ ಇದರಲ್ಲಿ ನಿಮಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಮೆಗ್ನೀಷಿಯಂ ಆಕ್ಸೈಡ್. ಯಾಕೆ? ಬಿಕಾಸ್ ಸೊ ಇಲ್ಲಿ ನಿಮಗೆ ಡಿಪೆಂಡ್ಸ್ ಅಪಾನ್ ಲ್ಯಾಟಿಸ್ ಎನರ್ಜಿ ಅಂತ ಹೇಳ್ಬೋದು, ಲ್ಯಾಟಿಸ್ ಎನರ್ಜಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸೋಡಿಯಂ ಕ್ಲೋರೈಡ್ ಅಲ್ಲಿ Na+Cl- ಇದೆ. ಸೊ Na+Cl- ಇರೋದ್ರಿಂದ ಅಲ್ಲಿ ನಿಮಗೆ ಮತ್ತೆ KCl ಇವೆರಡರಲ್ಲೂ ಯೂನಿಟ್ ಚಾರ್ಜ್ ಏನಿದೆ 1 +1 -1 +1 -1. ಬಟ್ ಅದೇ ಇಲ್ಲಿ ನೋಡಿ ಮೆಗ್ನೀಷಿಯಂ ಅಲ್ಲಿ +2 -2, ಇವನ್ ಬೇರಿಯಂ ಅಲ್ಲೂ +2 -2. ಸೊ ಹಾಗಾಗಿ ನಮಗೆ ರೂಲ್ ಪ್ರಕಾರ as charges on species increases lattice energy also increases ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ನಿಮಗೆ +1 ಚಾರ್ಜ್ ಅಂದರೆ ಚಾರ್ಜಸ್ ಕಮ್ಮಿ ಇರೋದ್ರಿಂದ ಎನರ್ಜೀಸು ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. ಅದೇ ಇನ್ನು ನಿಮಗೆ ಬೇರಿಯಂ ಮತ್ತು ಮೆಗ್ನೀಷಿಯಂ ಅಂತ ಬಂದರೆ ಮೆಗ್ನೀಷಿಯಮಿಗೆ ಕಂಪೇರ್ ಮಾಡಿದ್ರೆ ಸೊ ಆ್ಯಸ್ ಬೇರಿಯಂ ಮೆಗ್ನೀಷಿಯಂ ಕಂಪೇರ್ ಮಾಡಿದ್ರೆ ಬೇರಿಯಂನ ಸೈಜ್ ಜಾಸ್ತಿ ಇದೆ, ಯಾಕಂದ್ರೆ ಡೌನ್ ದ ಗ್ರೂಪ್ ಹೋಗ್ತದೆ, ಮೆಗ್ನೀಷಿಯಂ ಅಂದ್ರೆ ಬೇರಿಯಂ ಬರುತ್ತೆ. ಸೊ ಅಲ್ಲಿ ನಿಮಗೆ ಸೈಜ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗೋದ್ರಿಂದ ಲ್ಯಾಟಿಸ್ ಎನರ್ಜಿ ಕಮ್ಮಿ ಆಗುತ್ತೆ. ಸೈಜ್ ಆಫ್ ಮೆಗ್ನೀಷಿಯಂ ಸೊ ಇಲ್ಲಿ ನಿಮಗೆ ಕಮ್ಮಿ ಬರೋದ್ರಿಂದ ಲ್ಯಾಟಿಸ್ ಎನರ್ಜಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಸೊ ಬಿಟ್ವೀನ್ NaCl, KCl, MgO and BaO, magnesium oxide has the highest melting point because of its high charge and small size ಅಂತ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಝೀಸ್ ಸಾಲ್ಟ್ ಕಂಟೈನ್ಸ್ ವಿಚ್ ಟೈಪ್ ಆಫ್ ಬಾಂಡ್ಸ್ ಅಂತ ಕೇಳಿದ್ದಾರೆ. ಸೊ ಝೀಸ್ ಸಾಲ್ಟ್ ಅಂದ್ರೆ ಏನು? ಪ್ಲಾಟಿನಮ್ ಇರುತ್ತೆ, ಕೋಆರ್ಡಿನೇಟ್ ಬಾಂಡ್ ಫಾರ್ಮೇಷನ್ ಆಗೋಕ್ಕೆ, ಲಿಗ್ಯಾಂಡ್ ಫಾರ್ಮೇಷನ್ ಆಗೋಕ್ಕೆ 3 ಕ್ಲೋರಿನ್ ಇದೆ, ದೆನ್ ಇದು ಡಬಲ್ ಬಾಂಡ್ ಹೈಡ್ರೋಜನ್ ಇದೆ. ಈ ಡಬಲ್ ಬಾಂಡ್ ಅಲ್ಲಿರೋಂಥ ಬಾಂಡು ವಿಚ್ ಈಸ್ ಕೋಆರ್ಡಿನೇಟೆಡ್ ಟು ದ ಪ್ಲಾಟಿನಮ್ ಅಂತ ಹೇಳ್ಬೋದು. ಹೊರಗಡೆ K+ ಇದೆ. ಸೊ ಈ ಒಂದು ಕಾಂಪ್ಲೆಕ್ಸ್ ಮೇಲೆ ಮೈನಸ್ ಚಾರ್ಜ್ ಇದೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ಪ್ಲಸ್ ಮೈನಸ್ ಅಂತ ಬಂದಿರೋದ್ರಿಂದ ಅಯಾನಿಕ್ ಬಾಂಡು ಇದೆ. ದೆನ್ ಸೊ ಇಲ್ಲಿ ನಿಮಗೆ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ರೀತಿ ಆಗಿರೋದ್ರಿಂದ ಇಲ್ಲಿ ನಿಮಗೆ ಕಾರ್ಬನ್ ಟು ಹೈಡ್ರೋಜನ್ ಈ ರೀತಿ ಇಲ್ಲಿ ನಿಮಗೆ ಬಾಂಡ್ ಇರೋದ್ರಿಂದ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಕೋವಲೆಂಟ್ ಬಾಂಡಿಂಗು ಇದೆ. ದೆನ್ ಇಲ್ಲಿ ಪ್ಲಾಟಿನಮ್ ಟು ಕ್ಲೋರಿನ್ ಲಿಗ್ಯಾಂಡ್ ಸೆಂಟ್ರಲ್ ಮೆಟಲ್ ಲಿಗ್ಯಾಂಡ್ ಕಾನ್ಸೆಪ್ಟ್ ಇರೋದ್ರಿಂದ ಕೋಆರ್ಡಿನೇಟ್ ಬಾಂಡು ಇದೆ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ನಿಮಗೆ ಆಲ್ ದ ಅಯಾನಿಕ್ ಕೋವಲೆಂಟ್ ಆ್ಯಂಡ್ ಕೋಆರ್ಡಿನೇಟ್ ಬಾಂಡ್ಸ್ ಇರೋದ್ರಿಂದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದ ಹೈಯೆಸ್ಟ್ ಬಾಂಡ್ ಎನರ್ಜಿ ಈಸ್ ಫಾರ್ ದ ಬಾಂಡ್, ಯಾವುದಕ್ಕೆ ಜಾಸ್ತಿ ಎನರ್ಜಿ ಇರುತ್ತೆ ಅಂತ ಕೇಳಿದ್ದಾರೆ. ನೈಟ್ರೋಜನ್ನ, ಆಪ್ಷನ್ ಬಿ ಫ್ಲೋರಿನ್ ಟು ಫ್ಲೋರಿನ, ಆಪ್ಷನ್ ಸಿ ಕಾರ್ಬನ್ ಟು ಕಾರ್ಬನ್, ಆಪ್ಷನ್ ಡಿ ಆಕ್ಸಿಜನ್ ಟು ಆಕ್ಸಿಜನ್. ಒಂದು ನೆನ್ಪಿಟ್ಕೊಳ್ಳಿ, ಮೋರ್ ದ ನಂಬರ್ ಆಫ್ ಲೋನ್ ಪೇರ್ ಆನ್ ಸ್ಪೀಶೀಸ್, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಜಾಸ್ತಿ ಇದ್ದಷ್ಟು ಸೊ ಸ್ಟ್ರೈನ್ ಕಾಸ್ ಆಗುತ್ತೆ, ಸ್ಟ್ರೆಸ್ ಅಥವಾ ಸ್ಟ್ರೈನ್ ಕಾಸ್ ಆಗುತ್ತೆ, ಡಿಸ್ಟಾರ್ಟೆಡ್ ಸ್ಟ್ರಕ್ಚರ್ಸ್ ಸಿಗ್ತಾ ಹೋಗುತ್ತೆ. ಸೊ ಆವಾಗ ನಿಮಗೆ ಏನಾಗುತ್ತೆ, ಬಾಂಡ್ ಎನರ್ಜಿ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಕೊಟ್ಟಿರೋದ್ರಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಯಾವ್ದಕ್ಕೆ ಜಾಸ್ತಿ ಇದೆ ಅಂತ ನೋಡಿ. ಸೊ ನೈಟ್ರೋಜನ್ ಮೇಲೆ ನಿಮಗೆ ಈ ರೀತಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಇನ್ನು ಫ್ಲೋರಿನ್ ಅಂತ ಬಂದ್ರೆ ಈ ರೀತಿ ಬರುತ್ತೆ. ಸೊ ಅದೇ ಸಿಗೆ CH3 ಅಂತಂದ್ರೆ ಯಾವುದೇ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬರಲ್ಲ. ಇನ್ನು ಆಕ್ಸಿಜನ್ ಅಂತ ಅಂದ್ರೆ ಒಂದು ಆಕ್ಸಿಜನ್ ಮೇಲೆ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್
ಅಂತ ಅಂದ್ರೇನು. ಸೊ ಈ ಮೂರಲ್ಲಿ ನಮಗೆ ನೋಡೋದಾದ್ರೆ ಫ್ಲೋರಿನಿಗೆ ಲೋನ್ ಪೇರ್ ಜಾಸ್ತಿ ಇದೆ, ಆಕ್ಸಿಜನ್ಗೆ ಅದಕ್ಕಿಂತ ಸ್ವಲ್ಪ ಕಮ್ಮಿ, ಅದಕ್ಕೆ ಕಂಪೇರ್ ಮಾಡಿದ್ರೆ ನೈಟ್ರೋಜನ್ಗೆ ಸ್ವಲ್ಪ ಕಮ್ಮಿ, ಲೋನ್ ಪೇರೇ ಇಲ್ಲ ಅಂದ್ರೆ ಕಾರ್ಬನ್. ಸೊ ಅಲ್ಲಿಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲ ಅಂತ ಅಂದ್ರೆ ಅಲ್ಲಿ ನಿಮಗೆ ಬಾಂಡ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಸೊ ಬಾಂಡ್ ಸ್ಟ್ರೆಂತ್ ಸ್ಟ್ರೆಸ್ ಇರಲ್ಲ, ಬಾಂಡ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಬಾಂಡ್ ಸ್ಟ್ರೆಂತ್ ಜಾಸ್ತಿ ಇರೋದ್ರಿಂದ ಬಾಂಡ್ ಎನರ್ಜಿ ಜಾಸ್ತಿ ಇರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಯಾಕೆಂದ್ರೆ ಇದ್ರ ಬಾಂಡ್ ಎನರ್ಜಿ ಎಷ್ಟಿದೆ, 348 ಕಿಲೋ ಜೌಲ್ ಪರ್ ಮೋಲ್ ಅಷ್ಟು ಇದೆ. ಸೊ ಹೈಯೆಸ್ಟ್ ಅಂತ ಹೇಳ್ಬೋದು, ಬಿಕಾಸ್ ನೋ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಪೋಲಾರ್ ಮಾಲಿಕ್ಯೂಲ್? ಇದರ ಕೊಟ್ಟಿರೋದ್ರಲ್ಲಿ ಯಾವುದು ಪೋಲಾರ್ ಮಾಲಿಕ್ಯೂಲ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಪೋಲಾರ್ ಮಾಲಿಕ್ಯೂಲ್. ಸೊ ಇಲ್ಲಿ ನಿಮಗೆ ಡಿಸ್ಟಾರ್ಟೆಡ್ ಜಾಮೆಟ್ರಿ ಇದೆ. ಸೊ ಡಿಸ್ಟಾರ್ಟೆಡ್ ಜಾಮೆಟ್ರಿ ಯಾಕಿದೆ ಅಂತ ಅಂದ್ರೆ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆನ್ ಫ್ಲೋರಿನ್ ಮೇಲೆ ಇಲ್ಲಿ ಇರೋದ್ರಿಂದ ನಿಮಗೆ ಡಿಸ್ಟಾರ್ಟೆಡ್ ಜಾಮೆಟ್ರಿ ಇರತ್ತೆ ಅಂತ ಹೇಳ್ಬೋದು. ಹೆನ್ಸ್ ಇಟ್ ಈಸ್ ಅ ಪೋಲಾರ್ ಮಾಲಿಕ್ಯೂಲ್ ಅಂತ ಹೇಳ್ಬೋದು. ಅದೇ ಆಲ್ ದ ಅದರ್ ಮಾಲಿಕ್ಯೂಲ್ಸ್ ಆರ್ ಸಿಮ್ಮೆಟ್ರಿಕಲ್. ಇದು ನಿಮಗೆ ಉಳಿದಿರೋ ಅಂತ ಸೊ ಏನು ಸ್ಪೀಶೀಸ್ ಇದೆ ದೇ ಆರ್ ಸಿಮ್ಮೆಟ್ರಿಕಲ್. ಸೊ ಸಿಮ್ಮೆಟ್ರಿಕಲ್ ಆಗಿರೋದ್ರಿಂದ ಪೊಲಾರಿಟಿ ಅರೈಸ್ ಆಗಲ್ಲ ಅಂಡ್ ಹ್ಯಾನ್ಸ್ ಝೀರೋ ನೆಟ್ ಡೈಪೋಲ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ಇನ್ ದ ಕೇಸ್ ಆಫ್ ಸಿಲಿಕಾನ್ ಟೆಟ್ರಾಫ್ಲೋರೈಡ್, xenon ಟೆಟ್ರಾಫ್ಲೋರೈಡ್ ಅಂಡ್ BF3. ಸೊ ಹಾಗಾಗಿ ಇದು ನಿಮಗೆ ಡಿಸ್ಟಾರ್ಟೆಡ್ ಜಾಮೆಟ್ರಿ ಇರೋದ್ರಿಂದ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಆಪ್ಷನ್ ಬಿ, ದಟ್ ಈಸ್ ಸಲ್ಫರ್ ಟೆಟ್ರಾಫ್ಲೋರೈಡ್, ಇಟ್ ಈಸ್ ಅ ಪೋಲಾರ್ ಮಾಲಿಕ್ಯೂಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇಷ್ಟು ನಿಮಗೆ ಕೆಮಿಕಲ್ ಬಾಂಡಿಂಗ್ ನ CET ಕ್ವಶನ್ಸ್. ಥ್ಯಾಂಕ್ ಯು.